ಚೌಕಟ್ಟಿನಲ್ಲಿ ಇದು ಮಾಡ್ತೇವೆ. ಮತ್ತು ನಾನು ನಿಮ್ಗೆ ಇನ್ನೊಂದು ಸ್ಪಷ್ಟಪಡಿಸ್ತೇನೆ. ನಿನ್ನೆ ಸಿದ್ದರಾಮಯ್ಯ ಸಾಹೇಬರು ಒಂದು ಟ್ವಿಟರಲ್ಲಿ ಒಂದು ಬಿಡುಗಡೆ ಮಾಡಿದ್ದಾರೆ. ತುಂಗಭದ್ರಾ ಕಾಲುವೆಗೆ ನಾವು ನೀರು ಬಿಡ್ತಿದ್ದೇವೆ, ಅದರಿಂದ ಯಾದಗಿರಿ ಜಿಲ್ಲೆಗೂ ಒಳ್ಳೆಯದಾಗಿದೆ ಅಂತ ಮಾಡಿದ್ದಾರೆ. ದಯವಿಟ್ಟು ಯಾರೋ ಸಿದ್ದರಾಮಯ್ಯ ಸಾಹೇಬರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ತುಂಗಭದ್ರಾ ಕಾಲುವೆಯಿಂದಾಗಲಿ ತುಂಗಭದ್ರಾ ನದಿಯಿಂದಾಗಲಿ ಯಾದಗಿರಿ ಜಿಲ್ಲೆಗೆ ಯಾವುದು ಸಂಬಂಧ ಪಡಂಗಿಲ್ಲ. ನಾವು ಕೇಳಿದಂಥ ನೀರು ನಾರಾಯಣಪುರ ಡ್ಯಾಮಿಂದ ಬಿಡುವಂಥ ನೀರನ್ನ ನಾವು ಕೇಳಿದ್ದೇವೆ. ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು ತಾವು ನಾರಾಯಣಪುರದಿಂದ ಈ ಒಂದು ನಾರಾಯಣಪುರ ಡ್ಯಾಮಿಂದ ಬಲದಂಡೆ ಎಡದಂಡೆಗೆ ನೀರು ಬಿಟ್ಟರೆ ಬಹಳ ಅನುಕೂಲ ಆಗ್ತಾ. ನೀರು ಬಿಡಬೇಕು, ರೈತರ ಜೀವ ಉಳಿಸಬೇಕು. ಈಗ ಆಲ್ರೆಡಿ 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀರು ಬಂದಾದಗೋಸ್ಕರ. ಬಹಳಷ್ಟು ಜನ ಲಕ್ಷಾಂತರ ರೈತರ ಪರಿಸ್ಥಿತಿ ಬಹಳ ಚಿಂತಾಜನಕ ಇದೆ. ದಯವಿಟ್ಟು ತಾವು ಬಿಡಬೇಕಂತ ನಿಮ್ಮ ಹತ್ರ ಮನವಿ ಮಾಡ್ತೇವೆ. ನಿನ್ನೆ ನಾವು ಹೋಗಿ ಮೊನ್ನೆ ಹೋಗಿ ಅವ್ರ ಮನೆಯಲ್ಲೇ ಭೇಟಿ ಇದ್ವಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನೇಲಿ ಬಿಟ್ಟು ಮೆಮೊರಾಂಡಮ್ ಕೊಟ್ಟಿದ್ವಿ. ಅವಾಗೂ ಹೇಳಿದ್ರು, ಇಲ್ಲ ನಾನು ಕೊಯ್ನಾ ಡ್ಯಾಮ್ ಇಂದ ಮಾತಾಡಿ ಅಲ್ಲಿ ನೀರು ಬಿಟ್ಟರೆ ನಿಮಗೆ ಬಿಡ್ತೀನಿ ಅಂತ ಹೇಳಿದ್ರು. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕೊಯ್ನಾ ಡ್ಯಾಮ್ ಅಲ್ಲ, ನಮ್ಮ ಹತ್ರ ಡ್ಯಾಮ್ನಲ್ಲಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ಸಾಕಷ್ಟು ನೀರಿದಾವೆ, ಬಿಡ್ರಿ. ಹೋದ್ಸರನೂ ಇದು ಈಗೇನು ನೀರಿನ ಪ್ರಮಾಣ ಇಷ್ಟು ನೀರಿತ್ತು, ಜುಲೈ ಅಂತಕ್ಕೆ 7 TMC ನೀರು ಹೆಚ್ಚಿಗೆ ಉಳಿದಿತ್ತು. ಆ ಥರ ಹೆಚ್ಚಿಗೆ ಉಳಿಸ್ಕೊಂಡು ರೈತರಿಗೆ ಅನುಕೂಲ ಆಗಂಗಿಲ್ಲ. ದಯವಿಟ್ಟು ನೀರು ಬಿಡ್ರಿ ಅಂತ ಮನವಿ ಮಾಡಿದ್ದೇವೆ. ಅವರು ಇಲ್ಲ, ನೀನು ಟೆಕ್ನಿಕಲ್ ನೀನು ಶಾಣೆ ಅಲ್ಲ ನಾನು ಶಾಣೆ ಅಲ್ಲ ಅಂತಂದ್ರು. ಇಲ್ಲ ಸರ್, ನಾವು ನದಿ ದಂಡೆಗೆ ಇರೋದಕ್ಕೋಸ್ಕರ ನೀರಿನ ಮಹತ್ವ ನಮಗೆ ಗೊತ್ತಿದೆ ಅಂತ ರಿಕ್ವೆಸ್ಟ್ ಮಾಡಿದೆ. ನಾನು ಒಂದೇ ಮಾತನ್ನು ಕೇಳೋದವರಿಗೆ, ಸರ್ ನಮ್ಮ ಹತ್ರ ಇದ್ದಂಥ ನೀರನ್ನ, ನಾರಾಯಣಪುರ ಕರ್ನಾಟಕ ಜನರ ನೀರನ್ನ ನೀವು ತೆಲಂಗಾಣಕ್ಕೆ ಬಿಟ್ಟು ಇವತ್ತು ಮತ್ತೆ ನಮ್ಮ ಹತ್ರ ಇದ್ದಂಥ ನೀರು ತೆಲಂಗಾಣಕ್ಕೆ ಬಿಟ್ಟು ಮತ್ತೆ ನೀವು ಈಗ ಮಹಾರಾಷ್ಟ್ರದ ನೀರು ಕೇಳಿ ನಿಮಗೆ ಕೊಡ್ತೀವಿ ಅಂದ್ರೆ ಇದು ಯಾವ ಲೆಕ್ಕ? ಅಂದ್ರೆ ಸುರ್ಪುರ್ ಮತಕ್ಷೇತ್ರ, ಶಾಪುರ್ ಮತಕ್ಷೇತ್ರ, ಜೇವರ್ಗಿ ಮತಕ್ಷೇತ್ರದವರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿದೇ ತಪ್ಪಾಯ್ತಾ? ಅಲ್ಲೆಲ್ಲ ನಿಮ್ಮ ಶಾಸಕರಿದ್ದಾರೆ, ಯಾಕೆ ಈ ಮಲ್ತಾಯಿ ಧೋರಣೆ ತೋರಕತ್ತೀರಿ? ಆಲಿಮಟ್ಟಿಗೆ 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ನೀರು ಬಿಡ್ತಿದ್ರಿ. ಏಪ್ರಿಲ್ 1ರಿಂದ 6ವರೆಗೆ ಆಲಿಮಟ್ಟಿಗೆ ಸಂಬಂಧಪಟ್ಟಂತ ಡ್ಯಾಮಿಂದ ನೀರು ಬಿಡ್ತಿದ್ರಿ. ಇದಕ್ಕೆ ತುಂಗಭದ್ರಾಗ ಬಿಡ್ತಿದ್ರಿ. ನಾರಾಯಣಪುರ ಬಲದಂಡೆ ಎಡದಂಡೆ ಯಾಕೆ ಬಿಡ್ತಿಲ್ಲ? ಯಾಕೆ ನಮ್ಮ ಜನರ ಮೇಲೆ ನಿಮಗೆ ಸಿಟ್ಟು? ಮಾತಿದ್ರೆ ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡೋ ಮಂತ್ರಿ ಯಾಕೆ ಕಲ್ಯಾಣ ಕರ್ನಾಟಕ ಹಾಳು ಮಾಡಕತ್ತೀರಿ? ನಿಮ್ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇವೆ, ದಯವಿಟ್ಟು ನಮಗೆ ನೀರು ಬಿಡ್ರಿ.